ಗುಜರಿ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಹೊತ್ತಿ ಉರಿದಿದೆ. ಮಂಡ್ಯದ ಕೆಂಗಾಲ್ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಗುಜರಿ ಅಂಗಡಿಯಲ್ಲಿ ಸಂಗ್ರಹಿಸಲಾಗಿದ್ದಂತಹ ಪ್ಲಾಸ್ಟಿಕ್ ವಸ್ತುಗಳು ಸುಟ್ಟು ಕರಕಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗುಜರಿ ಪಕ್ಕದ ಅಲೆಮನೆಗೂ ಕೂಡ ಹಾನಿಯಾಗಿದೆ. ಅಲೆಮನೆಯ ಯಂತ್ರೋಪಕರಣ ಹಾಗೂ ಪಕ್ಕದ ಜಮೀನಿನ ಬೆಳೆ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಬಾಗಲಕೋಟೆಯ ರಬಕವಿ ಗ್ರಾಮದ ಜನರಲ್ಲಿ ಮುಸುಕುಧಾರಿ ಕಳ್ಳರ ಆತಂಕ ಈಗ ಸೃಷ್ಟಿಯಾಗಿದೆ. ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಕೋಲು ಹಿಡಿದು 6 ಮಂದಿ ಕಳ್ಳರು ಸಂಚರಿಸ್ತಾ ಇದ್ದು, ರಬಕವಿಯ ವಿದ್ಯಾನಗರ, ಬಸವನಗರದಲ್ಲಿ ಕಳ್ಳತನಕ್ಕೆ ಹೊಂಚು ಹಾಕಿ ಓಡಾಟ ನಡೆಸಿದ್ದಾರೆ. ಸಾರ್ವಜನಿಕರಲ್ಲಿ ಕಳ್ಳರ ಹಾವಳಿಗೆ ಆತಂಕ ಉಂಟಾಗಿದೆ. ಕಳ್ಳರ ಸುತ್ತಾಟದ ವಿಡಿಯೋ ವೈರಲ್ ಆಗಿದ್ದು, ಪೊಲೀಸರು ಗಸ್ತು ತಿರುಗುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಯಶವಂತಪುರದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಕಾರ್ಯಕ್ರಮದಲ್ಲಿ ವಿಶೇಷ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಬಿ ಶ್ರೀನಿವಾಸ್ ಪ್ರಸಾದ್ ಉದ್ಘಾಟಿಸಿ ರಸ್ತೆ ಸುರಕ್ಷತೆ ಮತ್ತು ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ನೀಡಿದರು. ಹೆಚ್ಚಿನ ಸಂದರ್ಭಗಳಲ್ಲಿ ಅಪಘಾತಗಳು ಅಜಾಗರೂಕತೆಯಿಂದ ಅಥವಾ ರಸ್ತೆ ಸುರಕ್ಷತೆ ಕೊರತೆಯಿಂದ ಸಂಭವಿಸುತ್ತೆ. ಆದ್ದರಿಂದ ರಸ್ತೆ ಸುರಕ್ಷತಾ ಶಿಕ್ಷಣವು ಬದುಕುಳಿಯುವ ಯಾವುದೇ ಮೂಲಭೂತ ಕೌಶಲ್ಯಗಳಂತೆ ಅಗತ್ಯವಾಗಿದೆ. ಹಾಗೆ ರಸ್ತೆ ಅಪಘಾತದಲ್ಲಿ ಸಾವು ನೋವು ಕಡಿಮೆ ಮಾಡುವ ಗುರಿಯೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಕರ್ನಾಟಕದ ಇತಿಹಾಸದಲ್ಲಿ ಅಧಿವೇಶನದಲ್ಲಿ ಭಾರೀ ಹೈ ಡ್ರಾಮಾ ನಡೆದಿದೆ. ಜಿ ಕಾಯ್ದೆ ವಿರೋಧಿಸಿ ರಾಜ್ಯ ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ಅಧಿವೇಶನದ ಮೊದಲ ದಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಿತ್ತು. ಆದರೆ ರಾಜ್ಯಪಾಲರು ಮೊದಲು ಹಾಗೂ ಕೊನೆಯ ಒಂದೆರಡು ಸಾಲುಗಳನ್ನು ಓದಿ ಹೊರ ನಡೆದರು. ಕೇಂದ್ರದ ಜಿ ಕಾಯ್ದೆ ವಿರುದ್ಧ ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಅವರು ಓದಲಿಲ್ಲ. ಗವರ್ನರ್ನ ಈ ನಡೆಗೆ ಕಾಂಗ್ರೆಸ್ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದರು. ಒಂದು ಹಂತದಲ್ಲಿ ರಾಜ್ಯಪಾಲರು ಸದನದಿಂದ ಹೊರ ಹೋಗೋದನ್ನ ತಡೆಯುವ ಯತ್ನವೂ ನಡೆಯಿತು. ಈ ವೇಳೆ ಮಾರ್ಷಲ್ಸ್ಗಳು ನೆರವಿಗೆ ಬಂದರು. ಇದರಿಂದ ಸದನದಲ್ಲಿ ಭಾರೀ ಹೈ ಡ್ರಾಮಾವೇ ನಡೆಯಿತು. ಕೇರಳ ಮತ್ತು ತಮಿಳುನಾಡಿನಲ್ಲೂ ರಾಜ್ಯಪಾಲರು ಕೇಂದ್ರ ಸರ್ಕಾರವನ್ನ ಟೀಕಿಸಿ ಬರೆದಿದ್ದ ಭಾಷಣ ಓದಿರಲಿಲ್ಲ. ಇದೀಗ ಕರ್ನಾಟಕ ಕೂಡ ಅಂತಹ ಘಟನೆಗೆ ಸಾಕ್ಷಿಯಾಗಿದೆ. ಸಾಲು ರಜೆಯ ಮಧ್ಯೆ ಜನರಿಗೆ ಖಾಸಗಿ ಬಸ್ ದರ ಏರಿಕೆ ಶಾಕ್ ತಟ್ಟಿದೆ. ವೀಕೆಂಡ್ ಜೊತೆಗೆ ಸೋಮವಾರ ಗಣರಾಜ್ಯೋತ್ಸವದ ರಜೆ ಇದ್ದು ಖಾಸಗಿ ಸಂಸ್ಥೆಗಳು ಬಸ್ ದರ ದುಪ್ಪಟ್ಟುಗೊಳಿಸಿದೆ. ಖಾಸಗಿ ಬಸ್ಗಳ ದರ ಏರಿಕೆಗೆ ಕಡಿವಾಣ ಹಾಕುವಲ್ಲಿ ಸಾರಿಗೆ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅಂತ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 800 ರೂಪಾಯಿ ಇದ್ದ ಸ್ಲೀಪರ್ ಬಸ್ ದರ ಹಲವೆಡೆ 1300ರ ಗಡಿ ದಾಟಿದೆ. ಬೆಂಗಳೂರು ಟು ಬಾಗಲಕೋಟೆ ಸಾಮಾನ್ಯ ದಿನಗಳಲ್ಲಿ 850 ರೂಪಾಯಿ ಇದ್ರೆ ಇದೀಗ 1500 ರೂಪಾಯಿ ಆಗಿದೆ. ಬೇಕಾಬಿಟ್ಟಿ ದರ ಏರಿಕೆ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಸಾರಿಗೆ ಇಲಾಖೆ ಎಚ್ಚರಿಕೆ ನೀಡಿದ್ರು. ಖಾಸಗಿ ಬಸ್ ಮಾಲೀಕರು ಡೋಂಟ್ ಕೇರ್ ಅಂತಿದ್ದಾರೆ. ಇಂದು ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ವೇಳೆ ನಡೆದ ಭಾರೀ ಹೈಡ್ರಾಮಾ ಗವರ್ನರ್ ವರ್ಸಸ್ ಸರ್ಕಾರದ ಜಟಾಪಟಿಗೆ ಸಾಕ್ಷಿಯಾಯಿತು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜನವರಿ 28ಕ್ಕೆ ಸಿಎಲ್ಪಿ ಸಭೆ ಕರೆದಿದ್ದಾರೆ. ರಾಜ್ಯಪಾಲರ ಭಾಷಣ ಹಾಗೂ ಪ್ರತಿಪಕ್ಷಗಳ ಟೀಕೆಗೆ ತಕ್ಕ ಉತ್ತರ ನೀಡಲು ತಯಾರಿ ನಡೆಸಿದ್ದಾರೆ. ಸಂಜೆ 6:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ಆಯೋಜನೆ ಮಾಡಲಾಗಿದೆ. ಸಿಎಲ್ಪಿ ಸಭೆ ಮೂಲಕ ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲು ಸರ್ಕಾರ ಸಜ್ಜಾಗಿದೆ. ರಾಜ್ಯದಲ್ಲಿ ಬ್ಯಾನರ್ ಗಲಾಟೆ ಮುಂದುವರೆದಿದ್ದು, ಬಳ್ಳಾರಿ ಬಳಿಕ ಬೀದರ್ನಲ್ಲೂ ಬ್ಯಾನರ್ ಜಟಾಪಟಿ ಶುರುವಾಗಿದೆ. ದಲಿತ ಪರ ಸಂಘಟನೆ ಮತ್ತು ರಹೀಂ ಖಾನ್ ನಡುವೆ ಬ್ಯಾನರ್ ಫೈಟ್ ನಡೆದಿದ್ದು, ಸಚಿವ ರಹೀಂ ಖಾನ್ ಭಾವಚಿತ್ರ ಇದ್ದ ಬ್ಯಾನರ್ ಅನ್ನ ದಲಿತ ಮುಖಂಡರು ಕಿತ್ತು ಬಿಸಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ಯಾನರ್ ಮೇಲೆಯೇ ಸಚಿವ ರಹೀಂ ಖಾನ್ ಬ್ಯಾನರ್ ಹಾಕಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಲಿತ ಪರ ಸಂಘಟನೆ ಗಣರಾಜ್ಯೋತ್ಸವ ನಿಮಿತ್ತ ಪ್ರಜಾಪ್ರಭುತ್ವದ ಉಳಿವಿಕೆಗಾಗಿ ಬೃಹತ್ ಬಹಿರಂಗ ಸಭೆಯ ಬ್ಯಾನರ್ ಹಾಕಿದ್ರು. ಅದರ ಮೇಲೆಯೇ ಫುಟ್ಬಾಲ್ ಟೂರ್ನಮೆಂಟ್ ಬಗ್ಗೆ ರಹೀಂ ಖಾನ್ ಬ್ಯಾನರ್ ಹಾಕಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಘಟನೆಯಾಗಿದೆ. ಅಂಬೇಡ್ಕರ್ ಮೇಲೆ ಸಚಿವ ರಹೀಂ ಖಾನ್ ಪದೇ ಬ್ಯಾನರ್ ಹಾಕ್ತಾ ಇದ್ದು, ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.